ಶಿಕ್ಷೆ ಅಂದ್ರೆ ಹೊರಗೆ ಹಾಕ್ತಾರೆ ಅವ್ರನ್ನ, ಮತ್ತು ಯಾವುದೋ ಮೂಲೆ ಮತ್ತೆ ಒಳಗೆ ಬಂದೇ ಇರ್ತಾರೆ. ನೋಡ್ರಿ, ಕಳೆದ 30 ವರ್ಷಗಳು ಧರ್ಮಸ್ಥಳದ ಏನಾಗಿದೆ ಏನಿಲ್ಲ ಅದರ ಬಗ್ಗೆ ಇವತ್ತು ಸಹ ಸರಿಯಾದ ತನಿಖೆ ಆಗ್ತಾಯಿಲ್ಲ. ಇಲ್ಲೂ ಅಷ್ಟೇ ಆಗುವಂಥದ್ದು. ತನಿಖೆನೂ ಮಾಡಿದಾರೆ, ಅವ್ರು ಯಾರು ಮಾಡಿದವ್ರು ಏನೋ ಕಂಪ್ನಿಗಳಿಂದ ಏನಾದ್ರು ಸಿಗ್ತಾವೆ. ಅದು ಒಂದು ರ್ಯಾಂಕ್ ಹೆಚ್ಚು ಇನ್ನೇನೆ ಒಂದು ಸಮಾಧಾನ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ಒಂದು TTD ಏನಿದೆ, ಈ ತಿರುಮಲದ ಒಂದು ಆಡಳಿತ ಮಂಡಳಿ ಅವ್ರದಿಂದವ್ರು ಇದು ಕಂಡ ತಕ್ಷಣ ಅದು ಎನ್ಕ್ವೈರಿಗೆ ಹಾಕಿದ್ದಾರೆ. ಅದು ಸುಳ್ಳು ಅನ್ನೋದು ಇದು ಕನ್ಫರ್ಮ್ ಮಾಡ್ಕೊಡಿದ್ದಾರೆ. ಹಾಗೆ ಲಡ್ಡೂದ ಬಗ್ಗೆನೂ ಮಾಡಿದರು. ಅದು ಎಲ್ಲಿ ಮಾತ್ರ ತನಿಖೆ ಹಾಕಿದರು, ನಮ್ಮ SIT ಯಾಕೋ ತನಿಖೆ ಯಾರು ಆರೋಪ ಮಾಡಿದಾರಲ್ಲ ಅವ್ರನ್ನ ನನ್ನ ಸಹಿತ ಇವತ್ತು ಅಪರಾಧಿ ಮಾಡಲಿಕ್ಕೆ ಹೊರಟದು. ಇದು ಒಂದು ವಿಚಿತ್ರ, ಜಗದಲ್ಲಿ ಇಲ್ಲದಂಥ ವಿಚಿತ್ರ ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಆದ್ರೆ ಆ ದಿಶೆಯಲ್ಲಿ ನಮ್ಮ ತಿರುಪತಿ ತಿಮ್ಮಪ್ಪ ಮತ್ತು ಅಲ್ಲಿ ಆಡಳಿತ ಮಂಡಳಿ ಏನಪ್ಪ ಅಂದ್ರೆ ಜಾಗೃತರಿರ್ತಾರೆ. ಯಾರು ತಪ್ಪು ಮಾಡಿದಾರೆ ಅವ್ರು ಶಿಕ್ಷೆ ಕೊಡಿಸುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದು ಒಂದು ಸಮಾಧಾನಕರ. ಅದೇನೋ ಇಂಥ ಮನಸ್ಸು ಯಾಕೆ ಬರ್ತದಂತ, ಯಾಕಂದರೆ ಜನಸಾಮಾನ್ಯರ ಒಂದು ಮುಗ್ಧ ನಂಬಿಕೆ, ಆ ನಂಬಿಕೆಗೆ ಹೊಡೆತ ಕೊಡುವಂಥದ್ದು ಯಾಕೆ, ಇಂಥವ್ರು ಯಾಕೆ ಸೇರ್ತಾರಲ್ಲೇ, ಎಷ್ಟಪ್ಪ ದುರಾಶೆ ಅವರಿಗೆ. ಬದುಕೋದು ಸಾಕಷ್ಟು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡಿದರೆ ಸಾಕಷ್ಟು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅದರಲ್ಲಿ ಈ ಒಂದು ವಿಷಯ ಏನದ, ಹೇಳೋರು ಒಂದು 2 ರೂಪಾಯಿ ತುಟ್ಟಿ ಹೇಳಿದ್ರು ಸಹಿತ ಜನ ಕೊಡ್ತಿರ್ತಾರೆ, ಅಲ್ಲಿ ಸಾಕಷ್ಟು ದುಡ್ಡು ಬರ್ತಿರ್ತದೆ. ಅದನ್ನು ಲಾಭ ಮಾಡ್ಕೊಳ್ಳಿ, ಬದುಕಲಿ, ಆ ಮಾತು ಬೇರೆ, ಒಂದು ಒಳ್ಳೆ ಬದುಕನ್ನು ಮಾಡ್ಕೊಳ್ಳಿ. ಆದರೆ ಪೂರ್ತಿಯಾಗಿ ಇದು ಮೋಸ ಮಾಡೋದು, ಪಾಲಿಸ್ಟಾರೋ ಮತ್ತು ಅದು ತಂದು ಹಾಕಿ ರೇಷ್ಮೆ ಒಂದು ದುಡ್ಡನ್ನು ತೆಗೆದುಕೊಳ್ಳೋದು, ಇದು ಯಾವ ನ್ಯಾಯ ಅಂತದ್ದು. ಎಂದು ನೋಡ್ರೆ ತುಪ್ಪದ ಹಂಗೆ ಮಾಡಿದ್ರು. ನಂದಿನಿ ತೊಗೊಂಡಿವಿ ಅಂದರು ಅದು ಎಲ್ಲೆಲ್ಲೂ ತೊಗೊಂಡು ಏನೋ ಗದ್ದಲ ಮಾಡಿದ್ದು ಫೇಕ್ ಆಗಿ ಹೋಗಿಬಿಡ್ತೀವಿ ಅದಲ್ಲ. ಆದ್ರೆ ನಾನು ಹೇಳೋದು ಉದ್ದೇಶ ಏನಪ್ಪ ಅಂತಂದ್ರೆ, ವಿಶೇಷವಾಗಿ ದೇವಾಲಯಗಳ ಸುತ್ತಮುತ್ತ ಇಂಥ ಒಂದು ಏನು ಕ್ರಿಮಿಗಳು, ಭ್ರಷ್ಟ ಕ್ರಿಮಿಗಳು ಯಾಕೆ ಸೇರ್ತಾವೆ ಮತ್ತು ಅವ್ರಿಗೆ ಶಿಕ್ಷೆ ಹೆಂಗೆ ಆಗಬೇಕು ಅನ್ನೋದು ಸಹಿತ ಅಷ್ಟೇ ಮಹತ್ವದ. ಎಷ್ಟು ಮಂದಿ ಶಿಕ್ಷೆ ಆಗಿದೆ, ಏನಾಗಿದೆ ಅನ್ನೋದು ಸಹಿತ ಇವತ್ತಿಲ್ಲಿ ಗಮನಕ್ಕೆ ಬರ್ಬೇಕಾಗ್ಯದ. ಯಾಕಂತಂದ್ರೆ ಇವು ನಡೀತಾ ಇರೋದಕ್ಕೆ ಕಾರಣಪ್ಪ ಅಂತಂದ್ರೆ ಅಲ್ಲಿದ್ದಂತಹ ಭ್ರಷ್ಟರಷ್ಟಲ್ಲ, ದೇವ್ರ ಮನಸ್ಸಿಗೆ